ಜೊತೆಗೆ ನೀ ಎಲ್ಲೂನು ಹೋಗದ ಹಾಗೆ ಆರ್ತಿ ತೆಗಿಯಕ್ಕಾಗ್ಲಿಲ್ಲ ಅಂದ್ಬಿಟ್ಟು ಇವತ್ತು ತೆಗಿತಾ ಇದ್ದಾರೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಆಫ್ ಟುಡೇಸ್ ಬ್ಲಾಗ್ ಇಸ್ ಎಷ್ಟು ಶೆಕೆ ಇದೆ ಅಂತ ಅಂದರೆ ನನ್ನ ಕೈಲಿ ಶೆಕೆನ್ ತಡಿಯೋಕ್ಕಾಗ್ತಿಲ್ಲ. Hi guys, welcome back to my channel. So ಇವತ್ತು ನೋಡಿ ರಾಕಿ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಂದು ಬ್ಯಾಂಗ್ಳೂರಿಗೆ ಬಂದು ಡೇ 1. ಸೊ ಲೇಟಾಗಿದ್ದೆ ಬಿಕಾಸ್ ಜೆಟ್ಲಾಗೆಲ್ಲ ಆಗ್ತಿತ್ತಲ್ವ. ಸೊ ಲೇಟಾಗಿದ್ದಿ ನಾನು ಬಂದು ನಮ್ಮ ಅಪ್ಪ ಅಮ್ಮಗೆ ಸರ್ಪ್ರೈಸ್ ಕೊಟ್ಟನಲ್ಲ, ಅದಕ್ಕೆ ಅವತ್ತು ನಮ್ಮಮ್ಮ ನನಗೆ ಆರ್ತಿ ತೆಗಿಯೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇವತ್ತು ತೆಗಿತಾ ಇದ್ದಾರೆ. ಸೊ ರಾಜು ತಗೋ ನೀನು ಕಂಟಿನ್ಯೂ ಮಾಡು. ಕ್ಯಾಮ್ರಾ ಬುಣ ಬಾರಪ್ಪ. Welcome back home. Welcome. ಬೆಸ್ಟ್ ನೋಡಿ ಗೈಸ್, ಉದ್ದಾಗ್ಬಿಟ್ಟಿದ್ದೀನಿ ನಾನೇ ಅಣ್ಣ. ಇವಾಗ ನಾನು ನನ್ನ ಫ್ಯಾಮಿಲಿ ಮತ್ತು ನನ್ನ ರಿಲೇಟಿವ್ಸ್ ಮೀಟ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ನಾನು ಎಲ್ಲೂ ಸ್ನ್ಯಾಪ್ ಕೂಡ ಹಾಕಿಲ್ಲ ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಅಂತ. ಸೊ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತು ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ. ಯಾರ್ಯಾರಿಗೆ ನಿನ್ನೆ ಹೋಗಿ ನಾನು ಸರ್ಪ್ರೈಸ್ ಕೊಟ್ಟನೋ ಅವ್ರಿಗೆ ಮಾತ್ರ ಗೊತ್ತು. ಸೊ ಇನ್ನು ಬೇರೆ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಿಲ್ಲ. ಇವತ್ತು ಎಷ್ಟಾಗುತ್ತೋ ಅಷ್ಟು ಜನ ಮನೆಗೆ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಆಫ್ ಟುಡೇಸ್ ಬ್ಲಾಗ್ ಇಸ್ ಆಲ್ಮೋಸ್ಟ್ 5 months ಆದಮೇಲೆ ನಾನು ತಾರ್ ಓಡಿಸ್ತಾ ಇದ್ದೀನಿ. ಆ್ಯಂಡ್ ಯು ನೋ ಗೈಸ್, ನನಗೆ ನನ್ನ ತಾರ್ ಅಂದರೆ ಫಸ್ಟ್ ಲವ್. ಸೊ ಏನೋ 5 ತಿಂಗಳು ಅದನ್ನು ಬಿಟ್ಟಿದ್ದು ತುಂಬ ದೊಡ್ಡ ವಿಷಯ ಅನಿಸುತ್ತೆ ನನ್ನ ಪ್ರಕಾರ. ಆಫ್ಟರ್ 5 months ಐ ಆಮ್ ಡ್ರೈವಿಂಗ್ ಮೈ ತಾರ್ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಸೊ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 7:30 ಆಗಿದೆ. ತುಂಬ ಲೇಟಾಗಿ ಹೋಗ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಒಂದು 10 to 15 minutes ಇದ್ದು ಸರ್ಪ್ರೈಸ್ ಕೊಟ್ಟು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕಮ್ ಆನ್ ಲೆಟ್ಸ್ ಸಿ. ಬ್ಯೂಟಿ ಇಸ್ ಹಿಯರ್. ಸೊ ನನ್ನ ಕಾರ್ ಈ ಥರ ಇದೆ. ಇಟ್ಸ್ ಥಾರ್ 4x4. ನನಗಂತೂ ಅಯ್ಯೋ ನನಗೆ ಖುಷಿನ ಹೆಂಗೆ ಎಕ್ಸ್ಪ್ರೆಸ್ ಮಾಡಕ್ಕೆ ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ. ಎಷ್ಟು ಶೆಕೆ ಇದೆ ಅಂತ ಅಂದರೆ ನನ್ನ ಕೈಲಿ ಶೆಕೆನ್ ತಡಿಯೋಕ್ಕಾಗ್ತಿಲ್ಲ. ಸೊ ಇವಾಗ ಹೋಗೋಣ ಬನ್ನಿ, ಕಾರ್ ಓಡಿಸೋಣ. ದಿಸ್ ಫೀಲಿಂಗ್ ಇಸ್ ಸೋ ನೈಸ್. ಇಲ್ಲಿ ನಾನಿವಾಗ ನಮ್ಮ ದೊಡ್ಡಪ್ಪನ ಮನೆಗೆ ಬಂದಿದ್ದೀನಿ. ಇವರು ಬಂದು ನಮ್ಮ ದೊಡ್ಡಮ್ಮ, ನಮ್ಮ ಅಪ್ಪನ ಅಣ್ಣನ ಹೆಂಡತಿ. ಸೊ ಇಲ್ಲಿ ಯಾಕೋ ವಾಯ್ಸ್ ರೆಕಾರ್ಡೇ ಆಗಿರಲಿಲ್ಲ. ಇದು ಆ್ಯಕ್ಚುಲಿ ನಾನು ಏರ್ಪೋರ್ಟಿಂದ ಬಂದಿದ್ದ ದಿನನೇ ನಾನು ಅವ್ರ ಮನೆಗೆ ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಟ್ಟಿದ್ದೀನಿ. ಅವರು ಫುಲ್ ಶಾಕಲ್ಲಿ ಕೈಯೆಲ್ಲ ನಡುಗ್ತಿದೆ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ನಾನು ಬಂದಿದ್ದು ನಮ್ಮ ಚಿಕ್ಕಪ್ಪನ ಮನೆಗೆ, ಅಂದರೆ ನಮ್ಮ ಅಪ್ಪನ ತಮ್ಮನ ಮನೆಗೆ. ಸೊ ನೋಡಿ ನೀವೇ ಹೆಂಗೆ ಅವರು ಸರ್ಪ್ರೈಸ್ ಆದರು ಅಂತ. ಹಾಯ್, ಇವತ್ತು ನೋಡಿದ್ರೆ ಅವಳು ಕಲ್ಸ್ ನಿಜ ಹಂಗೆ. ನೀನು ಮೊನ್ನೆ ನಿನ್ ಕನ್ಸಲ್ಲಿ ಹಂಗೆ ಅಂತ ಅಂದಾಗ ನಾನು ಅಯ್ಯೋ ನಮ್ಮಮ್ಮ ಏನಂದ್ರು ಗೊತ್ತಾ, ಇವಳು ಕನ್ಸಲ್ಲಿ ಬರೋದೆಲ್ಲ ನಿಜಾನೇ ಕರೆಕ್ಟಾಗಿ ಅಂತ. ನಿಜ ಇವಳಿಗೆ ಬ್ರೂನು ಅಂದ್ರೆ ಭಯ. ಅಕ್ಕ ಚಿಕ್ಕು ಎಷ್ಟೊತ್ತಿಗೆ ಬರೋದು? ಚಿಕ್ಕೋಗ್ ಸರ್ಪ್ರೈಸ್ ಕೊಡ್ಬೇಕು ಈಗ ನಾನು. ಹೆಂಗೆ ನಂಬಕಾಯ್ತಾ ಇಲ್ಲ? ಯಾಕೆಲ್ಲ ಹಿಂಗೆ ಅಂತಿದ್ದೀರ? ಅವ್ರ ಕೈ ನಡಕ್ತಿದೆ ಅಂತ ಅಂದ್ರು ಇವಳಿಗೆ
ಇವಾಗೆ ಗೈಸ್ ಕನ್ಸ್ ಬಿದ್ದಿದ್ದು ಹೇಳು ನನ್ನ ತಂಗಿ. ಹೇಳು ಹಾಯ್ ಹೇಳು. ಯಾರು ನೀನು ಹೇಳು ಹಾಯ್. ಹ್ಞೂ ಹಾಯ್ ಗಾಯ್ಸ್. ನೀವು ಹಾಯ್ ಹೇಳ್ಬಿಡಿ. ಯಾವ ಬಂದೆ ಎಕ್ಸ್ಪ್ರೆಷನ್ ಇಲ್ಲ. ದಿನ ಇಲ್ಲೇ ಫೋನ್ ನೋಡ್ತಿರುವಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅವಳಿಗೆ ಈಗ್ಲೂ ಆಗ್ತಿಲ್ಲ ತಗೊಳಕ್ಕೆ. ನಾನು ಯಾರಿಗೂ ಹೇಳಿಲ್ಲ ನಾನು ಬರೋದು. ಅದಕ್ಕೆ ಸಿಮ್ ಹೇಳಿದ್ದು ನಡೀರೋ ನಾಗು ಸಿಮ್ ಕೊಡ್ಸು ನಾಗು. ನಾನು ಸಿಮ್ ಇಲ್ಲದೆ ಸೊ ಇವಾಗ ನಾನು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೆ. ಇವರೇ ನಮ್ಮ ಅಜ್ಜಿ. ಹಾಯ್ ಹೇಳ ಮಾಮ. ಸೊ ಇದು ನಮ್ಮ ಮಾಮ. ಹಾಯ್ ಹೇಳ ಮಾಮ. ಇವಾಗ ನಾನು ಊಟ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಓಹೋ ಮೆಟ್ರಿಕ್ ಯಾಕೆ ತುರ್ತಿದ್ಯಾ ಗೈಸ್. ಇನ್ನೊಂದು ನಿಜ ಹೇಳ ರಾ ವಿಡಿಯೋ ನಂದು. ನಮ್ಮಮ್ಮ ಈ ಥರ ಎಲ್ಲ ನಂಗೆ ಊಟ ಮಾಡ್ತಾರೆ. ನಾನು ಬಂದಿದ್ದೀನಿ ಅಂತ ಮಾತ್ರ ಈ ಥರ ಪೂರ್ತಿ ಹೊಡಿತಿರೋದು. ಏನಿಲ್ಲ ಬಾಯ್ ಬಿಸ್ಕೊಡ್ತೀನಿ. ಓಹೋ ಊಟ ಮಾಡಿಸ್ತೇ ಯಾರಿಗಾರು ಗೊತ್ತಿದ್ರೆ ನಮ್ಮ ಅಮ್ಮನ ಫ್ರೆಂಡ್ಸು. ಇವಳು ಊಟ ಮಾಡ್ಸಕ್ಕೆ ಎಷ್ಟು ಕಷ್ಟ ಅಂದ್ರೆ ಒಂದ್ ತಟ್ಟೆಲಿ ಊಟ ಮಾಡ್ಸೋ ಇನ್ನೊಂದ್ ತಟ್ಟೆ ಎಕ್ಸ್ಟ್ರಾ ಎತ್ತಿಟ್ಟಿರ್ಬೇಕು. ಕ್ವಾಂಟಿ ರಾಣಿ ಇವಳು. ಹಂಗೆಲ್ಲ ಹೇಳ್ತಾರ. ಇದನ್ನೆಲ್ಲ ನಾನು ಹಾಕಾಗುತ್ತೆ ಅವಳಲ್ಲಿ. ಇನ್ನೇನು ವಾಂತಿ ಮಾಡ್ತಾ ಇದೀಯ ಅಂತ ನನ್ನ ಮಗಳು ವಾಂತಿ ಮಾಡ್ತಾಳೆ. ನೀವೇನ್ ಮಾಡ್ತಾ ಇದ್ದೀರಾ? ಇನ್ನು ಹಂಗೆ ಅವ್ರೇನಾದ್ರು ತಪ್ಪು ಮಾಡಿದ್ರೆ ನನಗ್ ಬೈತಾರ. ನಾನ್ ತಪ್ಪು ಮಾಡಿದ್ರೆ ಅವ್ರಿಗೆ ಬೈತಿದ್ದ. ಇನ್ನೇನು ಅಷ್ಟು ಮುದ್ದ ನಮ್ಮ ಅಜ್ಜಿ ಮನೆ ಸಾರ್ ಗೈಸ್. ಏನ್ ಸಾರು? ಹೀರೆಕಾಯಿ ಬೇಳೆ ಸರ್. ನನಗೆ ಅಟ್ಲೀಸ್ಟ್ ಮಾತಾಡಕ್ಕಾರು ಟೈಮ್ ಕೊಟ್ಟು ತುರುಕ್ತಾವ್ರೆ. ಹಿಂಗೆ ತುರ್ಕಂದ್ ನನಗೆ ಚಿಕ್ಕ ವಯಸ್ಸಿಂದ. ಅದಕ್ಕೆ ನಾನು ತಿನ್ಸ್ಕೊಳಲ್ಲ. ಇರಮ್ಮ ಒಂದು ನಿಮಿಷ. ಹೀರೆಕಾಯಿ ಸಾರು ಸಕ್ಕದಾಗಿದೆ. ಅವಾಗಲಿಂದ ನಂಗೆ ಬೇಡ ಬೇಡ ಅಂತಿದ್ದೆ. ಬಟ್ ನಮ್ಮ ಇಂಡಿಯನ್ ಫುಡ್ ಅಂತ ಅವಾಗಲೇ ನಮ್ಮ ಚಿಕ್ಕಮ್ಮನ ಮನೇಲಿ ನಮ್ಮ ಚಿಕ್ಕಪ್ಪ ಮಸಾಲ ಪುರಿ ತಂದಿದ್ರು. ಆಹಾ ಮಸಾಲ ಪುರಿ ಚೆನ್ನಾಗಿತ್ತು. ಇವಾಗ ಅನ್ನ ಸಾರು ತಿಂತಿದ್ದೀನಿ. ನಮ್ಮ ಬ್ರೂನ ನೋಡಿ ಅವನಿಗೆ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ನನ್ನ ಬಿಟ್ಟು ಎಲ್ಲೂ ಹೋಗ್ತಿಲ್ಲ ಅವನು. ಇವಾಗ ಊಟ ಮಾಡಿ ಬೇಗ ಮನೆಗೆ ಹೋಗ್ಬೇಕು. ನಾನು ಎಲ್ಲಿಂದ ಬಂದೆ? ಎಲ್ಲಿದ್ದೆ ನಾನು? ಹೇಳು ಎದಳು. ಹೇ ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯಲ್ಲ ಸಾನು. ಎಲ್ಲಿದ್ದೆ ನಾನು ಇಷ್ಟು ದಿನ? ಎಲ್ಲಿದ್ದೆ ನಾನು ಇಷ್ಟು ದಿನ? ಹೇಳು ಹೇಳು. ಯಾರಿದು ಸಾನು? ಸಾನು ಯಾರಿದು? ಇವಳು ಯಾರು? ಅಕ್ಕ ಚೆನ್ನಾಗಿದ್ದೀರಾ? ಹೆಂಗ್ ಗೊತ್ತಾಯ್ತು? 6 cents ಬಟ್ಟೆ ಹಾಕು ಅಂತಂದ್ರೆ ಯಾರು ತಾನೇ ಗೊತ್ತಾಗಲ್ಲ. ಮತ್ತೆ ಹೆಂಗ್ ಗೊತ್ತಾಯ್ತು? ಯಾವಾಗ ತಗೊಂಡೆ? ಯಾರು ಕೊಡ್ಸಿದ್ದು? ನಾನೇನೋ ತಂದಿದ್ದೀನಿ ನಿನಗೆ ಗೊತ್ತಾ? ಬಾಯ್ ತೋರಿಸ್ತೀನಿ ನಾನೇನೋ ತಂದಿದ್ದೀನಿ ನಿನಗೆ. ಇದು ಆಂಟಿ ಇಲ್ಲಿ ತಂದಿರೋದು. ಶೀಲಾ ಆಂಟಿ ತಂದಿರೋದು. ಓ ಏನದು? ಒಂದ್ ನಿನ್ಗೆ ಒಂದು ಕವಿತಾ ಆಂಟಿ ಮಗಳಿಗೆ. ಅಕ್ಷರ ಏನಿದು? ವಾಟರ್ ಬಾಟಲ್ ಸಾನು. ನೋಡಿಲಿ ಲೆಗೋ ಈ ತರ ಎಲ್ಲ ಜೋಡಿಸ್ಬಿಟ್ಟು ಆಟ ಆಡೋದು. ನೋಡಿ ಇದ್ರಲ್ಲಿ ಬ್ರೂನೋ ಇದ್ದಾನೆ. ನಿಂಗೆ ಬ್ರೂನೋ ಇಷ್ಟನೇ ಡಾಗಿ. ಅಯ್ಯೋ ಅವತ್ತು ಬ್ರೂನೋ ತೋರ್ಸು ಅಂತ ಅಳ್ತಿದ್ಲು. ಚೆನ್ನಾಯ್ತಾ? ಆಮೇಲೆ ಚಾಕ್ಲೇಟ್, ಆಮೇಲೆ ವಾಚು, ಬಾರ್ಬಿ ವಾಚು. ಖುಷಿ ಆಗುತ್ತಾ ನೀನು? ಇನ್ನೊಂದು ಚಾಕ್ಲೇಟ್. ನೀನ್ ಯಾಕೆ ನಾಚ್ಕೋತಿದ್ಯಾ? ಯಾಕೆ? ವೈ ಏನು ಶಾಕ್ ಆಗ್ತಿದ್ಯಾ? ನಾನು ಓಡ್
ಬಂದೆ ಲಂಡನ್ನಿಂದ ಅಂತ. ಟಿವಿ ನೋಡ್ತಿದ್ದ ಸಡನ್ ಆಗಿ ಲೈವ್ ಅಲ್ಲಿ ಬಂದಿದ್ರು ಅಂತ. ಟಿವಿ ನೋಡ್ತಿದ್ದೆ ನನ್ನ ನೀನು ಏನಂತಿದ್ದೆ ನೋಡ್ಬಿಟ್ಟು ಹೇಳಲ್ಲಿ ನೀನು ಟಿವಿಲಿ ಬರ್ತೀಯ ಹಾಯ್ ಅನ್ನು ನಿನ್ ಫ್ರೆಂಡ್ಸ್ಗೆಲ್ಲ ಹೇಳು ಹಾಯ್ ಅನ್ನು ಹಾಯ್ ಫ್ರೆಂಡ್ಸ್ ಅನ್ನು ಹಾಯ್ ಫ್ರೆಂಡ್ಸ್ ಹೇಳ್ಬೇಕು ಗುಡ್ ಗರ್ಲ್ ಹೇಳು ಹಾಯ್ ಫ್ರೆಂಡ್ಸ್. ಏನದು ಹಾ ಕೇಕ್ ಇದನ್ನೆಲ್ಲ ತೆಗಿ ಎತ್ಕೋ ಹೊರತ್ಕೋ ಮಾಡು ಮಾಡು ಸಣ್ಣ ಪರವಾಗಿಲ್ಲ. ಹಾ ಕೈ ಬಿಡು ಕೈ ಬಿಡು ಅಷ್ಟೇ ಬಿಡು ಕತ್ರಿ ಇಡು. ಇಬ್ರು ಬನ್ನಿ ಬನ್ನಿ ಅಕ್ಕ ನೀವು ಹ್ಯಾಪಿ ವೆಲ್ಕಮ್ ಹ್ಯಾಪಿ ಬರ್ಡೇ ಅಲ್ಲ ರಾಜುಗೆ ತಿಕ್ಕೋ ಫುಲ್ಲು ದಿವಿನ್ ಕೊಡು ಆಂಟಿ ಕೊಡು. ಸೊ ಇದು ಬಂದು ನಮ್ ದಿವ್ಯಾಕ್ಕ ಆಂಟಿ ತಿನ್ಸತ್ತೆ ಒಳ್ಳೆ ಚೂರು ಚೂರು. ಥ್ಯಾಂಕ್ ಯು. ಸೊ ಇದು ಬಂದು ಸಾನು ಅಂತ ದಿವ್ಯಾ ಅಕ್ಕನ ಮಗಳು. ಹಾಯ್ ಹೇಳು. ಬಾಯೆಲ್ಲ ಫುಲ್ ಚಾಕ್ಲೇಟು. ಕ್ಯೂಟೆಸ್ಟ್ ಗರ್ಲ್. ಹಂಗೆ ನಾಟಿ ಗರ್ಲ್ ಕೂಡ. ಚಿಲಿ ಅಕ್ಕ ನಾನು ಯಾರು ಸಾನು ಆ ಎಲ್ಲಿದ್ದಾರೆ ಸಿರಿ ಅಕ್ಕ? ಎಲ್ಲಿ ಎಲ್ಲಿಂದ ಬಂದ್ಲು? ಫಾರಿನ್ ನಿಂದ. ಯಾವ ಫಾರಿನ್ನು? ಏನು ಏನು ಎಲ್ಲಿಂದ? ಬರ್ತೀಯ ನೀನು? ಯಾವ ಊರಿಗೆ ಕರ್ಕೊಂಡು ಹೋಗ್ಬೇಕು? ಲಂಡನ್ ಹೇಳು. ಈಗ ನಾವು ಹಾಕಿದ್ರಿ ಕಡೆ ಬಾರಿ ಗಾಳಿಯಲ್ಲಿ. ಅಯ್ಯೋ ಗಾಳಿಯಲ್ಲಿ. Hi Sagar, what is sudden surprise? ನಾವು ನೈಟಿಗೆ ಬಂದಿದ್ದೀವಿ ಫೋಟೋ ತೆಗಿಬೇಡ್ರೆ. ಎಕ್ಸ್ಪೆಕ್ಟ್ ಮಾಡಿದ್ದ? ನೀನ್ ಎಕ್ಸ್ಪೆಕ್ಟ್ ಮಾಡಿದ್ದ? ಮತ್ತೆ ವರ್ಷದ ಕಡೆ ಮಾಡ್ದೆ ಬಂದೇ ಬಿಟ್ಟಿದ್ಯಾ? ನಾನು ನೈಟ್ ಹಾಕೊಂಡಿದ್ದೀನಿ ಬೇಡ ಸುಮ್ಮನೆ. ಏ ಬನ್ನಿ ಅತ್ತೆ ಪರವಾಗಿಲ್ಲ. ನನಗೆ ನೀನು ಬರೀಜ ಅಲ್ಲ ಸುಮ್ಮನೆ. ಹಾಯ್ ಅಜ್ಜಿ. ನಿನ್ನ ನಾನು ನೋಡ್ತಾನೆ ಇದ್ದೆ ಇಲ್ಲಿ. ನೀನು ಅದ್ರಲ್ಲಿ ನೋಡ್ತಿದ್ದೆ, ನಾನು ಇಲ್ಲಿ ಬಂದ್ಬಿಟ್ಟಲ್ಲ. ಬಂದ್ಬಿಟ್ಟಿದ್ಯಾ? ಹಾ ನೋಡು ಹೆಂಗೆ ಯಾಕೆ ಬಂದ್ಬಿಟ್ಟೆ? ಯಾಕೆ ಬಂದ್ಬಿಟ್ಟೆ? ಇದು ಆಕ್ಚುಲಿ ಚೆನ್ನಾಗಿರೋದು. ಸೇಮ್ ನಿಮ್ ಅಕ್ಕನ ತರನೇ ಕೇಳ್ತಿದ್ದೀರಾ ನೀವು, ಯಾಕೆ ಬಂದೆ ಅಂತ. ನಾನು ನಮ್ ಪರಿಸ್ಥಿತಿ ನಮ್ಗೆ ಗೊತ್ತಿದೆ ಅಲ್ವೇನೆ. ಹೇಳ್ತೀನಿ ಕೇಳು. ಯಾಕೆ ನಮ್ಮ ಮಕ್ಕಳು ಅಲ್ಲೇ ಇರ್ಲಿ, ನೋಡಕ್ಕೆ ಚೆನ್ನಾಗಿರ್ಲಿ ಅಂತ ಅಷ್ಟೇ ಕಣೆ. ಅಷ್ಟೇ. ನಿನ್ನು ತೋರಿಸ್ತೀನಿ, ಟಿವಿಲಿ ಬರ್ತೀರಾ ನೀವು. ಇವ್ರು ಬಂದ್ ನಿಮ್ಗೆ ಗೊತ್ತಾ, ನಾನು ಇಷ್ಟು ದಿವಸ ವೇಟ್ ಮಾಡ್ತಾ ಇದ್ದೆ ಸಿರಿಯಕ್ಕನ ವ್ಲಾಗಲ್ಲಿ ಬರಕ್ಕೆ. ಈಗ ಎಲ್ಲರೂ ನೋಡ್ತಾ ಇದ್ರಲ್ಲ, ಖುಷಿ ಪಡಿ. ಎಲ್ಲರಿಗೂ ಹಾಯ್ ಅನ್ನು. ಹಾಯ್. ಸೊ ಇವಳು ಪರಿ ಅಂತ ನನ್ನ ತಂಗಿ. ಏ ಪರವಾಗಿಲ್ಲ, ಬೇರೆ ದಿನಾನು ಮಾಡಿದ್ರಾಯ್ತು. ಸೊ ಇವ್ರು ಬಂದು ನಮ್ಮ ಅಜ್ಜಿ ಇದಾರಲ್ಲ, ನಮ್ಮ ಅಮ್ಮ ಅವರ ಅಮ್ಮನ ತಂಗಿ. ನಾನು ಬರ್ಲಿಲ್ಲ. ನಾನು ಹಾಯ್ ಅನ್ನು. ಸರಿ ಹಾಯ್ ಅನ್ನಿ, ಹಿಂಗನ್ನು ಹಾಯ್ ಅನ್ನು ಅಷ್ಟೇ. ಸೊ ಇವರು ಬಂದು ನಮ್ಮ ಮಾಮ, ಪರಿ ಅವ್ರ ಡ್ಯಾಡಿ. ಹಾಯ್ ಹೇಳಿ ಮಾಮ. ಸೊ ನಿಮ್ಗೆ ಎಷ್ಟು ಎಷ್ಟು ಖುಷಿ ಆಗ್ತದೆ ಅವ್ರು ಬಂದಿರೋದು. ಫುಲ್ ಸರ್ಪ್ರೈಸ್. ಸೊ ಇವ್ರು ಬಂದು ನಮ್ಮ ಹುಷಾರ್ತೆ.
ಕೊಡ್ತಾ ಇದ್ದಾರೆ. ಯಾವ ದೇವಸ್ಥಾನ? ಕಾಲಭೈರೇಶ್ವರಂದು. ಕಾಲಭೈರವೇಶ್ವರದ್ದು. ಸೊ ಇವ್ರ ಹಸ್ಬೆಂಡ್ ಕೆಳಗಡೆ ಪಾರ್ವತಿ ಸ್ತಂಭಾಂಬಿಕಾ. ಏ ನಿಂದು ಬಿಡಿ ಸೀರೆ ಸಂತು ಮಾಮ. ಸಂತು ಮಾಮ ಅವ್ರು ಬಂದಪ್ಪ. ಹೇಗೆಲ್ಲ ಬೇಗ ಹಾಕ್ಬಿಡ್ತೀನಿ ಇನ್ನೊಂದು ಮಾಮ ಎಷ್ಟೊತ್ತವರೆಗೂ ಕಾಯ್ಕೊಂಡು ಖುಷಿ ಆಯ್ತಾ ನಾನು ಬಂದಿದ್ದು? ನನ್ನ ಬ್ಲಾಗ್ಸ್ ಎಲ್ಲ ಎಲ್ಲಿ ತಿನ್ನ ಅವಳಿಗೆ ಇನ್ನೇ ಚೋಟ್ ಬಿಡಿ, ಅವಳನ್ನ ಬೇಡ ಬೇಡ. ಏನಾಗಲ್ಲ ಪರವಾಗಿಲ್ಲ. ಸೊ ಹಿಂಗೆ ನನ್ನ ಬ್ಲಾಗ್ಸ್ ಎಲ್ಲ ನೋಡ್ತೀರಾ? ಪ್ರತಿ ದಿವಸ ನೋಡ್ತೀನಿ. ಖುಷಿ ಆಯ್ತಾ? ನಿಂಗೆ ಖುಷಿ ಆಯ್ತಾ? ಹಾ ಚೆನ್ನಾಗಿದ್ಯಾ? ಹೇಳು ಏನಿಷ್ಟ ನಿಂಗೆ ನನ್ನ ಬ್ಲಾಗಲ್ಲಿ? ನಿಮ್ದು ಸರ್ಪ್ರೈಸ್ ಮಾಡಿ ನನ್ನ ಫೇವ್ರೆಟ್ ಬ್ಲಾಗ್. ಮತ್ತೆ ಇದೇನು ಇಷ್ಟ ಆಗುತ್ತೆ ನಿಮಗೆ? ನನಗೆಲ್ಲ ಇಷ್ಟ ಆಗುತ್ತೆ. ಎಷ್ಟು ಖುಷಿ ಆಯ್ತು ನಿನಗೆ ನಾನು ಬಂದಿದ್ದು? ನಾನು ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಚೆನ್ನಾಗಿರುತ್ತೆ ಅನ್ಸುತ್ತಾ? ಚೆನ್ನಾಗಿ ಮಾಡ್ತೀನ ಓಕೆ ವ್ಲಾಗ್ನ? ಥ್ಯಾಂಕ್ ಯು ಸೊ ನೀವಿಬ್ರು ಸರ್ಪ್ರೈಸ್ ಆದ ನಾನು ಬಂದಿದ್ದು ನೋಡಿ. ಎಕ್ಸ್ಪೆಕ್ಟೇಷನ್ ಇತ್ತಾ ನಿಮ್ಮಿಬ್ರಿಗೂ? ಚಾನ್ಸೇ ಇಲ್ಲ. ನಿಂಗಿತ್ತಾ? ಎಲ್ಲರೂ ಸ್ಕೂಲ್ ಟೈಮಲ್ಲಿ ಬರ್ತಾರೆ ಸೀರಿಯಲ್ ಅಂತ. ಹೌದಾ? ಹಾಯ್ ಹೇಳ್ಬಿಡಿ ಇಬ್ರು. ಹಾಯ್ ಆ್ಯಂಡ್ ಬಾಯ್. ಸೊ ಇವ್ರು ಬಂದು ನಮ್ಮ ರಂಜಿತಾ ಅತ್ತೆ ಅಂತ. ಕಿಶೋರ್ ವೈಫ್. ಯಾ ನಮ್ಮ ಇನ್ನೊಂದು ಮಾಮನ್ನ. ಎಸ್ ಇವರ ಅಮ್ಮ. ಅತ್ತೆ ನಿಮಗೆ ನಾನು ಬಂದಿದ್ದು ಖುಷಿ ಆಯ್ತಾ? ಸರ್ಪ್ರೈಸ್ ಆಯ್ತಾ? ಓ ಫುಲ್ ಸರ್ಪ್ರೈಸ್. ನೀವು ನೋಡ್ತೀರಾ ನನ್ನ ಬ್ಲಾಗ್? ಸರ್ಪ್ರೈಸ್ ಆಯ್ತಾ ಫುಲ್ಲು? ನನ್ನ ಬ್ಲಾಗ್ ನೋಡ್ತೀರಾ ನೀವು? ಹಾ ನೋಡ್ತೀನಿ. ನಾನು ನೋಡಿದ್ರು ಇಲ್ಲ ಅವಳಲ್ಲ ಅವಳು ನನ್ನ ಮೊಬೈಲ್ ಇಸ್ಕೊಳ್ಳೋದೇ ಅದಕ್ಕೆ. ವಾ ಈ ಮನೆಯಲ್ಲಿ ಅವಳು ನೋಡ್ಲಿಲ್ಲ ಅಂದ್ರೆ ನಾನೇ ಜಾಸ್ತಿ ನೋಡೋದು. ಸೂಪರ್ ಥ್ಯಾಂಕ್ ಯು ನಾನೇ ಜಾಸ್ತಿ ನೋಡೋದು. ಥ್ಯಾಂಕ್ ಯು ಮನೆ ಯೂಟ್ಯೂಬ್ ಹಾಕೊಂಡು ಕುತ್ಕೊಂಡು ಅದೇ ಕುತ್ಕೊಂಡು ತಿರ್ಗಾ ಮರ್ಗ ಚಿಕ್ಕಿ ನಾನು ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಂದೇ ಮೊಬೈಲ್ ಇದೆಯಲ್ಲ. ಅಪ್ಪ ಇದೊಂದು ಊಟ ತಿನ್ನಕ್ಕೆ ಲಂಡನ್ನಿಂದ ಓಡ್ ಬಂದಿದ್ದೀನಿ. ಐ ಮಿಸ್ಡ್ ಇಟ್ ಸೋ ಮಚ್ ಗೈಸ್. ಸಕ್ಕತ್ತಾಗಿದೆ ಮಸಾಲ ಪರ್ಫೆಕ್ಟ್. ಇದು ಪ್ರಾನ್ಸ್ ತಾನೇ? ಪ್ರಾನ್ಸ್ ಗೈಸ್. ಪ್ರಾನ್ಸ್ ಗೀ ರೋಸ್ಟ್ ಕೇಳಿದೆ ಮತ್ತು ಮಟನ್ ಸಾರು ಕೇಳಿದೆ. ಇದಕ್ಕೆ ನಮ್ಮಪ್ಪ ನನಗೋಸ್ಕರ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದಾರೆ. ತುಂಬ ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಅಪ್ಪ.